ಕಥೆಯ ಹೆಸರು ಕೊನೆಯ ಹೆಜ್ಜೆ. ರಾತ್ರಿ ಮಳೆ ಧಾರಾಕಾರವಾಗಿ ಸುರಿಯುತ್ತಿದೆ. ಒಂದು ದೊಡ್ಡ ಸೇತುವೆಯ ಮೇಲೆ ಒಬ್ಬ ಯುವಕ ನಿಂತಿದ್ದಾನೆ. ಅವನೇ ಆದಿತ್ಯ. ಅವನ ಕಣ್ಣಲ್ಲಿ ಕಣ್ಣೀರು, ಕೈಯಲ್ಲಿ ಒಂದು ಹಳೆಯ ಫೋಟೋ. ಆ ಫೋಟೋದಲ್ಲಿ ಅವನು ಮತ್ತು ನಂದಿತಾ ನಗುತ್ತಾ ನಿಂತಿದ್ದಾರೆ. ಆದಿತ್ಯ ನಿಧಾನವಾಗಿ ಹೇಳುತ್ತಾನೆ, ನಾನು ಎಲ್ಲವನ್ನೂ ಕಳೆದುಕೊಂಡೆ, ಅಮ್ಮನನ್ನು ಉಳಿಸಲಾಗಲಿಲ್ಲ, ನಿನ್ನನ್ನು ಕಳೆದುಕೊಂಡೆ, ಇನ್ನು ನನ್ನ ಬದುಕಿಗೆ ಅರ್ಥವೇ ಇಲ್ಲ. ಅವನು ಸೇತುವೆಯ ಅಂಚಿನತ್ತ ಒಂದು ಹೆಜ್ಜೆ ಇಡುತ್ತಾನೆ. ಅಷ್ಟರಲ್ಲಿ ಹಿಂದಿನಿಂದ ಒಂದು ಗಂಭೀರ ಧ್ವನಿ, ಸಾಯುವುದು ಸುಲಭ ಮಗನೇ, ಬದುಕಿ ಗೆಲ್ಲುವುದು ಕಷ್ಟ. ಆದಿತ್ಯ ಹಿಂದಿರುಗಿ ನೋಡುತ್ತಾನೆ. ಬಿಳಿಗಡ್ಡದ ಒಬ್ಬ ವೃದ್ಧ. ಅವನೇ ಶಿವರಾಮ್. 6 ತಿಂಗಳ ಹಿಂದೆ ಹಲಸೂರು ಎಂಬ ಹಳ್ಳಿ. ಅದು ಬೆಳಗಿನ ಜಾವ. ಹಕ್ಕಿಗಳು ಚಿಲಿಪಿಲಿ ಎಂದು ಹಾರುತ್ತಿವೆ. ಒಂದು ಗುಡಿಸಲಿನ ಮನೆಯಲ್ಲಿ ಆದಿತ್ಯ ತನ್ನ ತಾಯಿ ಸರಸ್ವತಿ ಜೊತೆಯಲ್ಲಿ ವಾಸಿಸುತ್ತಿರುತ್ತಾನೆ. ಅವರು ಬಡವರಾದರೂ ಸಂತೋಷವಾಗಿರುತ್ತಾರೆ. ಸರಸ್ವತಿ ನಗುತ್ತಾ ಹೇಳುತ್ತಾಳೆ, ಬಡತನ ಶಾಶ್ವತವಲ್ಲ ಮಗನೇ, ಒಳ್ಳೆಯ ಮನಸ್ಸು ಇದ್ದರೆ ದೇವರು ದಾರಿ ತೋರಿಸುತ್ತಾನೆ. ಆದಿತ್ಯ ನಗುತ್ತಾ ತಾಯಿಯ ಕೈ ಹಿಡಿಯುತ್ತಾನೆ. ನಗರದ ಆಸ್ಪತ್ರೆಯಲ್ಲಿ ನಂದಿತಾ ಎಂಬ ಹುಡುಗಿ ಬಡ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಕೊಡುತ್ತಿರುತ್ತಾಳೆ. ಆದಿತ್ಯ ಅಲ್ಲೇ ಚಿಕಿತ್ಸೆಗಾಗಿ ಬಂದಿರುತ್ತಾನೆ. ಆ ಸಮಯದಲ್ಲಿ ಒಬ್ಬ ವೃದ್ಧರು ಅಸ್ವಸ್ಥರಾಗುತ್ತಾರೆ. ಆದಿತ್ಯ ಅವರನ್ನು ಎತ್ತಿಕೊಂಡು ಒಳಗೆ ಓಡುತ್ತಾನೆ. ನಂದಿತಾ ತಕ್ಷಣ ಚಿಕಿತ್ಸೆ ಕೊಡುತ್ತಾಳೆ. ಚಿಕಿತ್ಸೆ ಯಶಸ್ವಿಯಾಗುತ್ತದೆ. ಹೊರಗೆ ಬರುತ್ತಾ, ನಂದಿತಾ, ನೀವು ಇರದೇ ಹೋಗಿದ್ದರೆ ಈ ತಾತನನ್ನು ಉಳಿಸಲಾಗುತ್ತಿರಲಿಲ್ಲ ಎಂದು ಹೇಳುತ್ತಾಳೆ. ಆದಿತ್ಯ, ನಾನು ಮಾಡಿದ್ದು ನನ್ನ ಕರ್ತವ್ಯ ಎನ್ನುತ್ತಾನೆ. ಇಬ್ಬರು ಮೊದಲ ಬಾರಿಗೆ ಒಬ್ಬರನ್ನೊಬ್ಬರು ನೋಡಿ ನಗುತ್ತಾರೆ. ಕೆಲವು ದಿನಗಳ ನಂತರ ಇಬ್ಬರು ಮತ್ತೆ ಮತ್ತೆ ಭೇಟಿಯಾಗುತ್ತಾರೆ. ಸ್ನೇಹ ಬೆಳೆಯುತ್ತದೆ. ಸ್ನೇಹ ನಿಧಾನವಾಗಿ ಪ್ರೀತಿಯಾಗಿ ಬದಲಾಗುತ್ತದೆ. ಆದರೆ ಅದೇ ಸಮಯದಲ್ಲಿ ನಗರದಲ್ಲಿರುವ ದೊಡ್ಡ ಉದ್ಯಮಿ ರುದ್ರ ತನ್ನ ಕಪ್ಪು ವ್ಯವಹಾರಗಳನ್ನು ಮರೆಮಾಡಲು ಜನರನ್ನು ಬೆದರಿಸುತ್ತಿರುತ್ತಾನೆ. ನಂದಿತಾಳಿಗೆ ರುದ್ರ ಮಾಡುವ ಕೆಲಸಗಳು ತಿಳಿಯುತ್ತವೆ. ಇವಳಿಗೆ ತನ್ನ ಕೆಲಸದ ರಹಸ್ಯಗಳು ತಿಳಿದಿದೆ ಎಂದು ರುದ್ರ ತಿಳಿದುಕೊಳ್ಳುತ್ತಾನೆ. ಆ ಕ್ಷಣದಿಂದಲೇ ಅವರ ಜೀವನ ಸಂಪೂರ್ಣ ಬದಲಾಗುತ್ತದೆ. ಒಂದು ಸಂಜೆ ಆದಿತ್ಯ ಮತ್ತು ನಂದಿತಾ ಉದ್ಯಾನವನದಲ್ಲಿ ಕುಳಿತಿರುತ್ತಾರೆ. ನಂದಿತಾ ಮಕ್ಕಳ ಆಟವನ್ನು ನೋಡುತ್ತಾ ಕೇಳುತ್ತಾಳೆ, ಆದಿತ್ಯ, ನಿನ್ನ ದೊಡ್ಡ ಕನಸು ಏನು? ಆದಿತ್ಯ ನಗುತ್ತಾ ಹೇಳುತ್ತಾನೆ, ಅಮ್ಮನಿಗೆ ಒಂದು ಸುಂದರವಾದ ಮನೆಯನ್ನು ಕಟ್ಟಿಸಬೇಕು, ಉಳಿದ ಜೀವನ ಬಡವರಿಗೆ ಸಹಾಯ ಮಾಡಬೇಕು ಎಂದು ಹೇಳುತ್ತಾನೆ. ನಂದಿತಾಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿಕೊಳ್ಳುತ್ತವೆ. ನೋಡುತ್ತಿದ್ದಂತೆ ಮಳೆ ಶುರುವಾಗುತ್ತದೆ. ಇಬ್ಬರು ಒಂದೇ ಮರದ ಕೆಳಗೆ ನಿಂತಿರುತ್ತಾರೆ. ನಂದಿತಾ ಚಳಿಯಿಂದ ನಡುಗುತ್ತಿರುತ್ತಾಳೆ. ಆದಿತ್ಯ ತನ್ನ ಜಾಕೆಟ್ ಅನ್ನು ತೆಗೆದು ಅವಳಿಗೆ ಹೊದಿಸುತ್ತಾನೆ. ಅವಳು ಆದಿತ್ಯನನ್ನು, ನಿನಗೆ ಚಳಿ ಆಗೋದಿಲ್ಲವಾ ಎಂದು ಕೇಳುತ್ತಾಳೆ. ಆದಿತ್ಯ, ನೀನು ನಗುತ್ತಿದ್ದರೆ ನನಗೆ ಚಳಿ ಗೊತ್ತಾಗುವುದಿಲ್ಲ ಎಂದು ಹೇಳುತ್ತಾನೆ. ನಂದಿತಾ ಮೊದಲ ಬಾರಿಗೆ ನಾಚುತ್ತಾಳೆ. ದಿನ ಕಳೆದಂತೆ ನಂದಿತಾ ಮೊದಲ ಬಾರಿಗೆ ಆದಿತ್ಯನ ಮನೆಗೆ ಬರುತ್ತಾಳೆ. ಸರಸ್ವತಿ ಇವರಿಬ್ಬರನ್ನು ನೋಡಿ ನಗುತ್ತಾಳೆ. ನನ್ನ ಮಗನ ಮುಖದಲ್ಲಿ ಇಷ್ಟು ಸಂತೋಷವನ್ನು ನಾನು ಮೊದಲ ಬಾರಿ ನೋಡುತ್ತಿದ್ದೇನೆ ಎಂದು ತಾಯಿ ನಂದಿತಾಳಿಗೆ ಹೇಳುತ್ತಾಳೆ. ನಂದಿತಾ ಅವರ ಕಾಲಿಗೆ ನಮಸ್ಕಾರ ಮಾಡುತ್ತಾಳೆ. ಸರಸ್ವತಿ ಆಶೀರ್ವದಿಸುತ್ತಾಳೆ. ರುದ್ರ ತನ್ನ ಸಹಾಯಕರ ಜೊತೆ ಮಾತನಾಡುತ್ತಿರುತ್ತಾನೆ. ನನ್ನ ವಿರುದ್ಧ ಯಾರೇ ನಿಂತರೂ ಅವರ ಬದುಕೇ ಮುಗಿಯಬೇಕು. ಅಷ್ಟರಲ್ಲಿ ಒಬ್ಬ ವ್ಯಕ್ತಿ ಒಂದು ಫೈಲ್ ಕೊಡುತ್ತಾನೆ. ಸರ್, ಡಾಕ್ಟರ್ ನಂದಿತಾಗೆ ನಮ್ಮ ಆಸ್ಪತ್ರೆಯ ಅಕ್ರಮದ ಬಗ್ಗೆ ಗೊತ್ತಾಗಿದೆ. ರುದ್ರನ ಮುಖದಲ್ಲಿ ಕ್ರೂರ ನಗು ಮೂಡುತ್ತದೆ. ರಾತ್ರಿ ನಂದಿತಾ ಆಸ್ಪತ್ರೆಯಿಂದ ಮನೆಗೆ ಹೊರಡುತ್ತಿರುತ್ತಾಳೆ. ಒಂದು ಕಪ್ಪು ಕಾರು ಅವಳ ಮುಂದೆ ನಿಲ್ಲುತ್ತದೆ. ಅದರೊಳಗಿಂದ ರುದ್ರ ಇಳಿಯುತ್ತಾನೆ. ನೀನು ನೋಡಿದ್ದು ಮರೆತು ಬಿಡು, ಇಲ್ಲದಿದ್ದರೆ ನಿನ್ನನ್ನು ಪ್ರೀತಿಸುತ್ತಿರುವವರನ್ನು ಕಳೆದುಕೊಳ್ಳುತ್ತೀಯ ಎಂದು ಹೇಳುತ್ತಾನೆ. ನಂದಿತಾ ಹೆದರಿದರೂ ಧೈರ್ಯವಾಗಿ ಹೇಳುತ್ತಾಳೆ, ಸತ್ಯವನ್ನು ನಾನು ಮರೆ ಮಾಡುವುದಿಲ್ಲ. ರುದ್ರ ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾನೆ. ಮರುದಿನ ಆದಿತ್ಯ ತನ್ನ ಕೆಲಸಕ್ಕೆ ಹೋಗುತ್ತಾನೆ. ಅಲ್ಲಿಗೆ ಒಂದು ಸುದ್ದಿ ಬರುತ್ತದೆ. ಸರಸ್ವತಿ ಅವರಿಗೆ ಹೃದಯಾಘಾತವಾಗಿದೆ. ಆದಿತ್ಯ ಓಡುತ್ತಾ ಆಸ್ಪತ್ರೆಗೆ ಬರುತ್ತಾನೆ. ಡಾಕ್ಟರ್ ಹೇಳುತ್ತಾರೆ, ತಕ್ಷಣ ಶಸ್ತ್ರಚಿಕಿತ್ಸೆ ಮಾಡಬೇಕು, ಇಲ್ಲದಿದ್ದರೆ ನಿನ್ನ ತಾಯಿಯ ಜೀವಕ್ಕೆ ಅಪಾಯ ಎಂದು. ಆ ಕ್ಷಣ ಅವನಿಗೆ ಕೈ ಕಾಲುಗಳೇ ಆಡುವುದಿಲ್ಲ. ಆದಿತ್ಯನ ಬಳಿ ಹಣ ಇರುವುದಿಲ್ಲ. ಅವನ ಕೈಗಳು ನಡುಗುತ್ತಿರುತ್ತವೆ. ಅವನು ತಾಯಿಯ ಕೈ ಹಿಡಿದು, ನಾನು ನಿನ್ನನ್ನು ಉಳಿಸಿಕೊಳ್ಳುತ್ತೇನೆ ಎಂದು ಹೇಳಿ ಕಣ್ಣಲ್ಲಿ ಕಣ್ಣೀರು ಹಾಕುತ್ತಾ ಆಸ್ಪತ್ರೆಯಿಂದ ಹೊರಬರುತ್ತಿರುತ್ತಾನೆ. ಅಷ್ಟರಲ್ಲಿ ರುದ್ರ ಅವನ ಎದುರು ಬರುತ್ತಾನೆ. ನಿನ್ನ ಅಮ್ಮನ ಚಿಕಿತ್ಸೆಗೆ ಬೇಕಾದ ಎಲ್ಲಾ ಹಣವನ್ನು ನಾನು ಕೊಡುತ್ತೇನೆ ಎಂದು ಹೇಳುತ್ತಾನೆ. ಆದಿತ್ಯ ಆಶ್ಚರ್ಯದಿಂದ ನೋಡುತ್ತಾನೆ. ಆಗ ಆದಿತ್ಯ ಇದರ ಬದಲಾಗಿ ನನ್ನ ಬಳಿ ಏನೂ ಇಲ್ಲ ನಿನಗೆ ಕೊಡುವುದಕ್ಕೆ ಎಂದು ಹೇಳುತ್ತಾನೆ. ರುದ್ರ ನಗುತ್ತಾ,
ನಂದಿತಾ ಒಂದು ಫೈಲ್ ಅನ್ನು ಪೊಲೀಸರಿಗೆ ಕೊಡಲು ಹೊರಟಿದ್ದಾಳೆ. ಆ ಫೈಲ್ ನನ್ನ ಕೈಗೆ ಸೇರಬೇಕೆಂದು ಹೇಳುತ್ತಾನೆ. ಆದಿತ್ಯ ಕೋಪದಿಂದ, ನಾನು ತಪ್ಪು ಕೆಲಸ ಮಾಡುವುದಿಲ್ಲ. ರುದ್ರ ಹತ್ತಿರ ಬಂದು ನಿಧಾನವಾಗಿ ಹೇಳುತ್ತಾನೆ, ಹಾಗಾದರೆ ನಿನ್ನ ಅಮ್ಮನ ಕೊನೆಯ ಉಸಿರನ್ನು ನೋಡಲು ಸಿದ್ಧನಾಗು ಎಂದು ಡಾಕ್ಟರ್ ಆದಿತ್ಯ ನನ್ನು ಕರೆದು ಹೀಗೆ ಹೇಳುತ್ತಾರೆ. 1 ಗಂಟೆಯೊಳಗೆ ಹಣ ಪಾವತಿಸದಿದ್ದರೆ ಶಸ್ತ್ರಚಿಕಿತ್ಸೆ ಆರಂಭಿಸಲು ಸಾಧ್ಯವಿಲ್ಲ. ಆದಿತ್ಯ ಕೈ ಜೋಡಿಸಿ ಅಳುತ್ತಾನೆ. ದೇವರೇ, ನಾನು ಏನು ಮಾಡಲಿ? ಕೊನೆಗೆ ತಾಯಿಯ ಜೀವ ಉಳಿಸಬೇಕೆಂಬ ಕಾರಣಕ್ಕೆ ರುದ್ರನ ಷರತ್ತಿಗೆ ಒಪ್ಪುತ್ತಾನೆ. ನಂದಿತಾ ರಹಸ್ಯ ದಾಖಲೆಗಳನ್ನು ತೆಗೆದುಕೊಂಡು ಹೊರಡುತ್ತಾಳೆ. ಆದಿತ್ಯ ಅವಳನ್ನು ತಡೆದು ಹೇಳುತ್ತಾನೆ, ಈ ಫೈಲ್ ನನಗೆ ಕೊಡು. ನಂದಿತಾ ಆಶ್ಚರ್ಯದಿಂದ, ಏಕೆ? ಆದಿತ್ಯ ಸತ್ಯ ಹೇಳಲಾಗದೆ ಮೌನವಾಗುತ್ತಾನೆ. ಅವಳು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾಳೆ. ಹಣಕ್ಕಾಗಿ ನೀನು ಅವರ ಜೊತೆ ಕೈ ಜೋಡಿಸಿದ್ದೀಯ. ಆ ಮಾತು ಆದಿತ್ಯನ ಹೃದಯವನ್ನು ಒಡೆದು ಹಾಕುತ್ತದೆ. ಅವನು ಏನೂ ಹೇಳದೆ ಅಲ್ಲಿಂದ ಆ ಫೈಲ್ ಅನ್ನು ಅವಳಿಂದ ಕಿತ್ತುಕೊಂಡು ಹೊರಟು ಹೋಗುತ್ತಾನೆ. ಆದಿತ್ಯ ಫೈಲ್ ತೆಗೆದುಕೊಂಡು ರುದ್ರನ ಬಳಿ ಹೋಗುತ್ತಾನೆ. ರುದ್ರ ಹಣ ಕೊಡುತ್ತಾನೆ. ಆದರೆ ಅವನ ಮನಸ್ಸಿನಲ್ಲಿ ಬೇರೆ ಯೋಜನೆ ಇರುತ್ತದೆ. ರುದ್ರ ತನ್ನ ಸಹಾಯಕರಿಗೆ ಹೇಳುತ್ತಾನೆ, ಹಣ ಕೊಟ್ಟಿದ್ದೇವೆ, ಈಗ ಅವನ ಅಗತ್ಯವಿಲ್ಲವೆಂದು. ಆದಿತ್ಯ ಹಣವನ್ನು ತೆಗೆದುಕೊಂಡು ಆಸ್ಪತ್ರೆಗೆ ಬರುತ್ತಾನೆ. ಆಪರೇಷನ್ ಪ್ರಾರಂಭ ಆಗುತ್ತದೆ. ಆದಿತ್ಯ ಅಮ್ಮನಿಗೆ ಊಟ ತರಲೆಂದು ಮನೆಗೆ ಹೊರಡಲು ಸಿದ್ಧನಾಗುತ್ತಾನೆ. ಜೋರಾದ ಮಳೆ, ಖಾಲಿ ರಸ್ತೆ. ಆದಿತ್ಯ ಬೈಕ್ನಲ್ಲಿ ಮನೆಗೆ ಬರುತ್ತಿದ್ದಾನೆ. ಹಠಾತ್ ಒಂದು ವೇಗದ ಲಾರಿ ಅವನ ಬೈಕ್ಗೆ ಡಿಕ್ಕಿ ಹೊಡೆಯುತ್ತದೆ. ಬೈಕ್ ದೂರಕ್ಕೆ ಹಾರಿ ಬೀಳುತ್ತದೆ. ಆದಿತ್ಯ ರಸ್ತೆಯ ಮೇಲೆ ರಕ್ತಸಿಕ್ತನಾಗಿ ಬಿದ್ದಿರುತ್ತಾನೆ. ಅವನ ಕಣ್ಣುಗಳು ನಿಧಾನವಾಗಿ ಮುಚ್ಚುತ್ತವೆ. ಅವನ ಅದೃಷ್ಟಕ್ಕೆ ಅದೇ ರಸ್ತೆಯಲ್ಲಿ ಹೋಗುತ್ತಿದ್ದ ಒಬ್ಬ ವ್ಯಕ್ತಿ ಅವನನ್ನು ನೋಡಿ ಆದಿತ್ಯನನ್ನು ಕರೆದುಕೊಂಡು ಅದೇ ಆಸ್ಪತ್ರೆಗೆ ಬರುತ್ತಾನೆ. ಈ ವಿಷಯ ನಂದಿತಾಳಿಗೆ ತಿಳಿಯುತ್ತದೆ. ಅವಳು ಓಡುತ್ತಾ ಆಸ್ಪತ್ರೆಗೆ ಬರುತ್ತಾಳೆ. ಡಾಕ್ಟರ್ ಹೇಳುತ್ತಾರೆ, ರೋಗಿಯ ಸ್ಥಿತಿ ತುಂಬಾ ಗಂಭೀರವಾಗಿದೆ. ನಂದಿತಾ ಅಳುತ್ತಾ ಆದಿತ್ಯನ ಕೈ ಹಿಡಿಯುತ್ತಾಳೆ. ನೀನು ನನ್ನನ್ನು ಬಿಟ್ಟು ಹೋಗಬಾರದು. ದಯವಿಟ್ಟು ಕಣ್ಣು ತೆರೆ. ಆದಿತ್ಯನ ಬೆರಳು ಸ್ವಲ್ಪ ಅಲುಗಾಡುತ್ತದೆ. ಆಪರೇಷನ್ ಥಿಯೇಟರ್ನ ಕೆಂಪು ದೀಪ ಹೊಳೆಯುತ್ತಿದೆ. ಹೊರಗೆ ನಂದಿತಾ ಅಳುತ್ತಾ ಕುಳಿತಿದ್ದಾಳೆ. ಅವನ ತಾಯಿ ಸರಸ್ವತಿ ನಂದಿತಾ ಅಳುತ್ತಿರುವುದು ಕಿಟಕಿಯಿಂದ ಕಾಣುತ್ತದೆ. ಅವಳನ್ನು ಕರೆದು ಕೇಳುತ್ತಾಳೆ, ಏನಾಯಿತು? ನನ್ನ ಮಗ ಎಲ್ಲಿ ಎಂದು. ಆಗ ನಂದಿತಾ ನಡೆದ ವಿಷಯವನ್ನು ತಾಯಿಗೆ ಹೇಳುತ್ತಾಳೆ. ಸರಸ್ವತಿ ನಿಧಾನವಾಗಿ ಎದ್ದು ದೇವರ ಫೋಟೋ ಇರುವ ಕಡೆಗೆ ನಡೆದು ದೇವರನ್ನು ಪ್ರಾರ್ಥಿಸುತ್ತಾಳೆ. 3 ಗಂಟೆಗಳ ನಂತರ ಡಾಕ್ಟರ್ ಹೊರಗೆ ಬರುತ್ತಾರೆ. ಆಪರೇಷನ್ ಯಶಸ್ವಿಯಾಗಿದೆ, ಆದರೆ ಅವರು ಇನ್ನೂ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾರೆ. ನಂದಿತಾ ನಿಟ್ಟುಸಿರು ಬಿಡುತ್ತಾಳೆ. ರುದ್ರ ತನ್ನ ಕಚೇರಿಯಲ್ಲಿ ಸಿಸಿಟಿವಿ ವಿಡಿಯೋ ನೋಡುತ್ತಾ ನಗುತ್ತಾನೆ. ಅವನು ಬದುಕಿದ್ದರೆ ನನಗೆ ಸಮಸ್ಯೆ ಈ ಸಲ ತಪ್ಪಾಗಬಾರದು ಎಂದು ಹೇಳಿ ರುದ್ರ ತನ್ನ ಜನರಿಗೆ ಆದೇಶ ಕೊಡುತ್ತಾನೆ. ಆ ಆಸ್ಪತ್ರೆಯಲ್ಲೇ ಅವನ ಕಥೆ ಮುಗಿಸಿಬಿಡಿ. ರಾತ್ರಿ 2 ಗಂಟೆ. ಆಸ್ಪತ್ರೆಯ ಕಾರಿಡಾರ್ ನಿಶ್ಶಬ್ದವಾಗಿದೆ. 2 ಜನ ನರ್ಸ್ ವೇಷದಲ್ಲಿ ಆಸ್ಪತ್ರೆಯ ಒಳಗೆ ಬರುತ್ತಾರೆ. ಅವರು ಆದಿತ್ಯನ ವಾರ್ಡ್ ಕಡೆ ನಡೆಯುತ್ತಾರೆ. ಅವರ ಕೈಯಲ್ಲಿ ಒಂದು ವಿಷದ ಇಂಜೆಕ್ಷನ್ ಇರುತ್ತದೆ. ಅಷ್ಟರಲ್ಲಿ ಇನ್ಸ್ಪೆಕ್ಟರ್ ಅರವಿಂದ್ ಆಸ್ಪತ್ರೆಗೆ ಬರುತ್ತಾರೆ. ಅವರು ಈ ನರ್ಸ್ ಗಳನ್ನು ನೋಡಿ ಅನುಮಾನ ಬರುತ್ತದೆ. ಅವರು ಆ ಇಬ್ಬರನ್ನು ತಡೆದು ಕೇಳುತ್ತಾರೆ, ಯಾವ ವಾರ್ಡ್ಗೆ ಹೋಗುತ್ತಿದ್ದೀರಿ? ಇಬ್ಬರು ಓಡಲು ಪ್ರಯತ್ನಿಸುತ್ತಾರೆ. ಅರವಿಂದ್ ಅವರನ್ನು ಬೆನ್ನಟ್ಟಿ ಒಬ್ಬನನ್ನು ಹಿಡಿದುಕೊಳ್ಳುತ್ತಾರೆ. ಇನ್ನೊಬ್ಬ ತಪ್ಪಿಸಿಕೊಂಡು ಓಡಿ ಹೋಗುತ್ತಾನೆ. ಬಂಧಿತ ವ್ಯಕ್ತಿ ಮೊದಲು ಏನೂ ಹೇಳುವುದಿಲ್ಲ. ಅರವಿಂದ್ ಅವನಿಗೆ ಪೊಲೀಸ್ ಲಾಠಿ ರುಚಿ ತೋರಿಸುತ್ತಾರೆ. ಕೊನೆಗೆ ಅವನು ಒಪ್ಪಿಕೊಂಡು ಎಲ್ಲಾ ವಿಷಯವನ್ನು ಹೇಳುತ್ತಾನೆ. ನಮ್ಮನ್ನು ರುದ್ರ ಕಳುಹಿಸಿದ್ದ. ಅರವಿಂದ್ ಆ ಹೆಸರನ್ನ ಕೇಳುತ್ತಿದ್ದಂತೆ ಆಶ್ಚರ್ಯದಿಂದ ನಿಂತು ಬಿಡುತ್ತಾರೆ. ಅರವಿಂದ್ ನಂದಿತಾಳನ್ನು ಕರೆದು ಎಲ್ಲವನ್ನೂ ಹೇಳುತ್ತಾರೆ. ಆದಿತ್ಯ ನಿನ್ನನ್ನು ಮೋಸ ಮಾಡಿಲ್ಲ. ನಿನ್ನನ್ನು ಮತ್ತು ತನ್ನ ತಾಯಿಯನ್ನು ಉಳಿಸಲು ತನ್ನ ಜೀವನವನ್ನೇ ಪಣಕ್ಕಿಟ್ಟಿದ್ದಾನೆ. ನಂದಿತಾಳ ಕೈಯಲ್ಲಿದ್ದ ಫೈಲ್ ಕೆಳಗೆ ಬೀಳುತ್ತದೆ. ಅವಳಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ. ಅವಳು ಅಳುತ್ತಾ ಹೇಳುತ್ತಾಳೆ, ನಾನು ಅವನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡೆ. ನಂದಿತಾ ಆದಿತ್ಯನ ಹಾಸಿಗೆಯ ಪಕ್ಕಕ್ಕೆ ಬಂದು ಕುಳಿತುಕೊಂಡು ಅವನ ಕೈ ಹಿಡಿದು ಅಳುತ್ತಾಳೆ. ಆದಿತ್ಯ, ಒಮ್ಮೆ ಕಣ್ಣು ತೆರೆ. ನಾನು ಕ್ಷಮಿಸು ಅನ್ನೋ ಒಂದು ಮಾತು ಹೇಳಬೇಕು. ಅವಳ ಒಂದು ಕಣ್ಣೀರು ಹನಿ ಆದಿತ್ಯನ ಕೈ ಮೇಲೆ ಬೀಳುತ್ತದೆ. ಆ ಕ್ಷಣ ಅವನ ಬೆರಳು ನಿಧಾನವಾಗಿ ಅಲುಗಾಡುತ್ತದೆ. ಬೆಳಗ್ಗೆ ಮಾನಿಟರ್ನಲ್ಲಿ ಹೃದಯದ ಬಡಿತ ಸ್ಥಿರವಾಗಿರುತ್ತದೆ. ಆದಿತ್ಯ ನಿಧಾನವಾಗಿ ಕಣ್ಣು ತೆರೆಯುತ್ತಾನೆ. ಮೊದಲಿಗೆ ಕಾಣುವುದು ನಂದಿತಾಳ ಕಣ್ಣೀರಿನ ಮುಖ. ನಂದಿತಾ ನಗುತ್ತಾ ಅಳುತ್ತಾಳೆ, ನೀನು ಹಿಂತಿರುಗಿದ್ದೀಯ. ಆದಿತ್ಯ ಸಣ್ಣ ನಗೆಯೊಂದಿಗೆ ಕೇಳುತ್ತಾನೆ, ನನ್ನ ತಾಯಿ ಹೇಗಿದ್ದಾರೆ ಎಂದು. ಈ ಮಾತು ಕೇಳಿಸಿಕೊಂಡ ಅವರ ತಾಯಿ ಕಣ್ಣೀರು ಹಾಕುತ್ತಾ,
ನಿಧಾನವಾಗಿ ಮಗನ ಬಳಿ ಬರುತ್ತಾರೆ. ನಂತರ ನಂದಿತಾಳಿಗೆ ಹೀಗೆ ಹೇಳುತ್ತಾನೆ, ನಾನು ಮಾತು ಕೊಟ್ಟಿದ್ದೆ, ನಾನು ನಿನ್ನನ್ನು ಒಂಟಿಯಾಗಿ ಬಿಡುವುದಿಲ್ಲ ಎಂದು. ರುದ್ರ ತನ್ನ ಕಚೇರಿಯಲ್ಲಿ ಕ್ಯಾಮರಾದ ಮೂಲಕ ಆಸ್ಪತ್ರೆಯಲ್ಲಿ ನಡೆಯುತ್ತಿರುವ ಘಟನೆಯನ್ನು ನೋಡಿ ಕೋಪದಿಂದ ಗಾಜಿನ ಮೇಜನ್ನು ಒಡೆಯುತ್ತಾನೆ. ಆದಿತ್ಯ ಬದುಕಿರಬಾರದು, ಅವನು ಬದುಕಿದ್ದರೆ ನನ್ನ ಸಾಮ್ರಾಜ್ಯ ಕುಸಿದು ಬೀಳುತ್ತದೆ. ಅವನು ತನ್ನ ನಂಬಿಗಸ್ತ ವ್ಯಕ್ತಿ ರಾಕೇಶ್ನನ್ನು ಕರೆಯುತ್ತಾನೆ. ಈ ಸಲ ತಪ್ಪಾಗಬಾರದು. ಆದಿತ್ಯ ಚೇತರಿಸಿಕೊಳ್ಳುತ್ತಿದ್ದಾನೆ. ನಂದಿತಾ ಪ್ರತಿದಿನ ಅವನಿಗೆ ಊಟ ತಂದು ಕೊಡುತ್ತಿದ್ದಾಳೆ. ಒಂದು ದಿನ, ನಂದಿತಾ, ನನ್ನನ್ನು ಕ್ಷಮಿಸುತ್ತೀಯಾ? ಆದಿತ್ಯ ಸಣ್ಣ ನಗೆಯೊಂದಿಗೆ, ಪ್ರೀತಿಯಲ್ಲಿ ಕ್ಷಮೆ ಕೇಳುವವರು ಸೋಲುವುದಿಲ್ಲ. ನಂದಿತಾ ಕಣ್ಣೀರಿನಿಂದ ಅವನ ಕೈ ಹಿಡಿಯುತ್ತಾಳೆ. ಆದಿತ್ಯನ ತಾಯಿ ಮಗನಿಗೆ ಒಳ್ಳೆದಾಗಲಿ ಎಂದು ಬೇಡಿಕೊಳ್ಳಲು ದೇವಸ್ಥಾನಕ್ಕೆ ಹೋಗಿದ್ದರು. ಪೂಜೆ ಮುಗಿದ ನಂತರ ಸರಸ್ವತಿ ದೇವಸ್ಥಾನದಿಂದ ಮನೆಗೆ ಬರುತ್ತಿದ್ದಾಳೆ. ಅಷ್ಟರಲ್ಲಿ ಒಂದು ಕಪ್ಪು ವ್ಯಾನ್ ಬಂದು ದೇವಾಲಯದ ಮುಂದೆ ನಿಲ್ಲುತ್ತದೆ. ಕೆಲವರು ಮುಖ ಮುಚ್ಚಿಕೊಂಡವರು ಅವಳನ್ನು ಎಳೆದುಕೊಂಡು ಹೋಗುತ್ತಾರೆ. ಆದಿತ್ಯನ ಗೆಳೆಯ ಶಿವ ಅಲ್ಲೇ ದೇವಾಲಯದ ಬಳಿ ಇದ್ದ. ತಕ್ಷಣ ಆದಿತ್ಯಗೆ ಕರೆ ಮಾಡುತ್ತಾನೆ. ಮಗ, ನಿಮ್ಮ ಅಮ್ಮನನ್ನು ಯಾರೋ ಎಳೆದುಕೊಂಡು ಹೋಗುತ್ತಿದ್ದಾರೆ ಎಂದು ಹೇಳುತ್ತಾನೆ. ಆದಿತ್ಯನ ಕೈಯಲ್ಲಿದ್ದ ಫೋನ್ ಕೆಳಗೆ ಬೀಳುತ್ತದೆ. ಫೋನ್ ಚುರಾಗುತ್ತದೆ. ಮತ್ತೆ ಫೋನ್ ರಿಂಗ್ ಆಗುತ್ತದೆ. ನಿನ್ನ ಅಮ್ಮ ನನ್ನ ಬಳಿ ಇದ್ದಾಳೆ. ಆದಿತ್ಯ ಕೋಪದಿಂದ, ಅವಳಿಗೆ ಏನಾದರೂ ಆದರೆ ನಿನ್ನನ್ನು ಬಿಡುವುದಿಲ್ಲ. ರುದ್ರ ನಗುತ್ತಾನೆ. ನನ್ನ ವಿರುದ್ಧದ ಎಲ್ಲಾ ಸಾಕ್ಷಿಗಳನ್ನು ಸುಟ್ಟು ಹಾಕು, ಆಗ ನಿನ್ನ ಅಮ್ಮ ಜೀವಂತವಾಗಿ ಸಿಗುತ್ತಾರೆ. ನಂದಿತಾ ಹೇಳುತ್ತಾಳೆ, ನಾವು ಪೊಲೀಸರಿಗೆ ಹೇಳೋಣ. ಆದಿತ್ಯ ತಲೆಯಾಡಿಸುತ್ತಾನೆ. ಆಮೇಲೆ, ಇಲ್ಲ, ರುದ್ರ ಹುಚ್ಚ, ಮೊದಲು ಅಮ್ಮನನ್ನು ಉಳಿಸಬೇಕು. ಆದಿತ್ಯ ಒಬ್ಬನೇ ಕುಳಿತು ಅಳುತ್ತಿರುತ್ತಾನೆ. ಅಷ್ಟರಲ್ಲಿ ಶಿವರಾಮ್ ಬಂದು ಅವನ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಾರೆ. ಮಗು, ಕೋಪದಿಂದ ಯುದ್ಧ ಗೆಲ್ಲಲು ಆಗುವುದಿಲ್ಲ, ಬುದ್ಧಿಯಿಂದ ಗೆಲ್ಲಬೇಕು. ಆ ಮಾತು ಆದಿತ್ಯನಿಗೆ ಹೊಸ ಶಕ್ತಿ ಕೊಡುತ್ತದೆ. ಆದಿತ್ಯ ತನ್ನ ಹಳೆಯ ಬ್ಯಾಗ್ ಅನ್ನು ಹುಡುಕುತ್ತಿದ್ದಾಗ ಒಂದು ಸಣ್ಣ ಪೆನ್ ಡ್ರೈವ್ ಸಿಗುತ್ತದೆ. ಅದರೊಳಗೆ ರುದ್ರನ ಎಲ್ಲಾ ಅಕ್ರಮ ವ್ಯವಹಾರಗಳ ವಿಡಿಯೋಗಳು. ಅವನು ಆಶ್ಚರ್ಯದಿಂದ, ಇದೇ ನಮ್ಮ ದೊಡ್ಡ ಆಯುಧ ಎಂದು ನಂದಿತಾಳಿಗೆ ಹೇಳುತ್ತಾನೆ. ರುದ್ರ ಒಂದು ಹಳೆಯ ಗೋದಾಮಿನಲ್ಲಿ ಸರಸ್ವತಿಯನ್ನು ಕಟ್ಟಿ ಹಾಕಿರುತ್ತಾನೆ. ಅವನು ನಗುತ್ತಾ ಹೇಳುತ್ತಾನೆ, ಈ ರಾತ್ರಿ ಆದಿತ್ಯ ಬರುತ್ತಾನೆ. ಇಂದು ಅವನ ಕಥೆ ಮುಗಿಯುತ್ತದೆ. ಅದೇ ಸಮಯದಲ್ಲಿ ಆದಿತ್ಯ, ನಂದಿತಾ ಮತ್ತು ಇನ್ಸ್ಪೆಕ್ಟರ್ ಅರವಿಂದ್ ಆ ಗೋದಾಮಿನ ಕಡೆ ಬರುತ್ತಿರುತ್ತಾರೆ. ಜೋರಾದ ಮಳೆ, ಗುಡುಗು, ಕತ್ತಲೆ, 3 ದಾರಿಗಳು, ಆದರೆ 3 ಜನರ ಗುರಿ ಒಂದೇ, ಸರಸ್ವತಿಯನ್ನು ಉಳಿಸುವುದು. ರಾತ್ರಿ 11 ಗಂಟೆ. ಮಳೆ ಧಾರಾಕಾರವಾಗಿ ಸುರಿಯುತ್ತಿದೆ. ಆದಿತ್ಯ, ನಂದಿತಾ ಮತ್ತು ಇನ್ಸ್ಪೆಕ್ಟರ್ ಅರವಿಂದ್ ಹಳೆಯ ಗೋದಾಮಿನ ಬಳಿ ತಲುಪುತ್ತಾರೆ. ಒಳಗೆ ಸರಸ್ವತಿ ಕುರ್ಚಿಗೆ ಕಟ್ಟಲ್ಪಟ್ಟಿದ್ದಾಳೆ. ರುದ್ರ ತನ್ನ ಜನರೊಂದಿಗೆ ನಿಂತಿದ್ದಾನೆ. ರುದ್ರ ನಗುತ್ತಾ ಹೇಳುತ್ತಾನೆ, ಸ್ವಾಗತ ಆದಿತ್ಯ, ನೀನು ಬರುತ್ತಿ ಎಂದು ನನಗೆ ಮೊದಲೇ ಗೊತ್ತಿತ್ತು. ಸರಸ್ವತಿ ಆದಿತ್ಯನನ್ನು ನೋಡಿ ಜೋರಾಗಿ ಅಳುತ್ತಾಳೆ. ಮಗನೇ, ಇಲ್ಲಿಂದ ಹೊರಟು ಹೋಗು, ನನ್ನ ಬಗ್ಗೆ ಯೋಚಿಸಬೇಡ. ಆದಿತ್ಯನ ಕಣ್ಣಲ್ಲಿ ಕಣ್ಣೀರು. ಅಮ್ಮ, ನನ್ನ ಉಸಿರು ಇರುವವರೆಗೂ ನಿನ್ನನ್ನು ಬಿಟ್ಟು ಹೋಗಲ್ಲ. ರುದ್ರ ಎಲ್ಲರ ಮುಂದೆ ನಗುತ್ತಾ ಹೇಳುತ್ತಾನೆ, ನಿನ್ನ ತಂದೆಯನ್ನು ಕೊಂದದ್ದು ನಾನೇ. ಆ ಮಾತು ಕೇಳಿ ಆದಿತ್ಯನ ಕಾಲಿನ ಕೆಳಗಿನ ನೆಲವೇ ಕುಸಿದಂತೆ ಆಗುತ್ತದೆ. ನಂದಿತಾ ಬೆಚ್ಚಿ ಬೀಳುತ್ತಾಳೆ. ಸರಸ್ವತಿ ಅಳುತ್ತಾ, ಇಲ್ಲ ಮಗನೇ, ಈಗ ಕೋಪಕ್ಕೆ ಒಳಗಾಗಬೇಡ, ಇಲ್ಲಿಂದ ಹೊರಟು ಹೋಗು. ರುದ್ರನ ಜನರು ಆದಿತ್ಯನ ಮೇಲೆ ದಾಳಿ ಮಾಡುತ್ತಾರೆ. ದೊಡ್ಡ ಹೊಡೆದಾಟ. ಆದಿತ್ಯ ಗಾಯಗೊಂಡಿದ್ದರೂ ಹೋರಾಡುತ್ತಾನೆ. ಗೋದಾಮಿನಲ್ಲಿ ಗೊಂದಲ ಶುರುವಾಗುತ್ತದೆ. ಆಗ ಅರವಿಂದ್ ಪೊಲೀಸರೊಂದಿಗೆ ಒಳಗೆ ನುಗ್ಗುತ್ತಾನೆ. ಪೊಲೀಸರನ್ನು ಕಂದ ರುದ್ರ ನಂದಿತಾಳನ್ನು ಹಿಡಿದು ಅವಳ ತಲೆಗೆ ಗನ್ ಇಡುತ್ತಾನೆ. ಯಾರು ಹತ್ತಿರ ಬರಬೇಡಿ, ಇಲ್ಲದಿದ್ದರೆ ಇವಳನ್ನು ಕೊಲ್ಲುತ್ತೇನೆ. ಆದಿತ್ಯ ನಿಂತು ಬಿಡುತ್ತಾನೆ. ಅಷ್ಟರಲ್ಲಿ ಶಿವರಾಮ್ ನಿಧಾನವಾಗಿ ಮುಂದೆ ಬರುತ್ತಾರೆ. ರುದ್ರ ಅವರನ್ನು ನೋಡಿ ಗಾಬರಿಯಾಗುತ್ತಾನೆ. ನೀನು ಇನ್ನೂ ಬದುಕಿದ್ದೀಯಾ? ಎಲ್ಲರೂ ಆಶ್ಚರ್ಯದಿಂದ ನೋಡುತ್ತಾರೆ. ಶಿವರಾಮ್ ಹೇಳುತ್ತಾರೆ, ನಾನು ಸಾಮಾನ್ಯ ವೃದ್ಧನಲ್ಲ, ನಾನು ನಿವೃತ್ತ ನ್ಯಾಯಾಧೀಶ ಶಿವರಾಮ್. ಸರಸ್ವತಿ ಅವರನ್ನು ನೋಡಿ ಏನೊಂದ್ರೆ ಎಂದು ಕೂಗ್ತಾಳೆ. ಆದಿತ್ಯನಿಗೆ ಒಂದು ಕ್ಷಣ ಭೂಕಂಪವಾದಂತೆ ಅನಿಸುತ್ತದೆ. ಶಿವರಾಮ್ನ ಬಳಿ ರುದ್ರ ವಿರುದ್ಧದ ಎಲ್ಲಾ ಮೂಲ ದಾಖಲೆಗಳಿರುತ್ತವೆ. ರುದ್ರ ತಪ್ಪಿಸಿಕೊಳ್ಳಲು ಓಡುತ್ತಾನೆ. ಆದರೆ ಅರವಿಂದ್ ಅವನನ್ನು ಬಂಧಿಸುತ್ತಾನೆ. ಎಲ್ಲರೂ ಸುರಕ್ಷಿತವಾಗಿ ಮನೆಗೆ ಬರುತ್ತಾರೆ. ಜಡ್ಜ್ ಪ್ರಕಾಶ್ ನ್ಯಾಯಾಲಯದಲ್ಲಿ ತೀರ್ಪು ನೀಡುತ್ತಾರೆ. ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ. ರುದ್ರನಿಗೆ ಜೀವಾವಧಿ ಶಿಕ್ಷೆಯಾಗುತ್ತದೆ. ಕೆಲವು ತಿಂಗಳುಗಳ ನಂತರ ಆದಿತ್ಯ ಮತ್ತು ನಂದಿತಾ ಸೇರಿ ಒಂದು ಟ್ರಸ್ಟ್ ಆರಂಭಿಸುತ್ತಾರೆ. ಆ ಟ್ರಸ್ಟ್ ನ ಹೆಸರು
ಹೊಸ ಬೆಳಕು. ಅಲ್ಲಿ ಹಣವಿಲ್ಲದವರಿಗೆ ಉಚಿತ ಚಿಕಿತ್ಸೆ ಮತ್ತು ಶಿಕ್ಷಣ ನೀಡಲಾಗುತ್ತದೆ. ಸರಸ್ವತಿ ಹೆಮ್ಮೆಯಿಂದ ಇಬ್ಬರನ್ನು ನೋಡುತ್ತಾಳೆ. ಸಂಜೆ ಆದಿತ್ಯ ಅದೇ ಸೇತುವೆ. ಕಥೆ ಆರಂಭವಾದ ಜಾಗ. ಈ ಬಾರಿ ಆದಿತ್ಯ ಮತ್ತು ನಂದಿತಾ ಜೊತೆಯಾಗಿ ನಿಂತಿರುತ್ತಾರೆ. ಸೂರ್ಯೋದಯವಾಗುತ್ತಿದೆ. ಆದಿತ್ಯ ನಗುತ್ತಾ ಹೇಳುತ್ತಾನೆ, ಆ ದಿನ ನಾನು ಜೀವನ ಮುಗಿದಿದೆ ಅಂದುಕೊಂಡಿದ್ದೆ, ಆದರೆ ನಿಜವಾಗಿ ಆ ದಿನವೇ ನನ್ನ ಹೊಸ ಜೀವನ ಆರಂಭವಾಗಿತ್ತು. ನಂದಿತಾ ಅವನ ಕೈ ಹಿಡಿಯುತ್ತಾಳೆ. ಇಬ್ಬರು ಸೂರ್ಯೋದಯದ ಕಡೆ ನಡೆಯುತ್ತಾರೆ. ಕತ್ತಲೆ ಎಷ್ಟೇ ಗಾಢವಾಗಿದ್ದರೂ ಸೂರ್ಯೋದಯವನ್ನು ತಡೆಯಲು ಸಾಧ್ಯವಿಲ್ಲ. ಬದುಕಿನಲ್ಲಿ ಎಷ್ಟೇ ಕಷ್ಟ ಬಂದರೂ ಆಸೆಯನ್ನು ಬಿಡಬೇಡಿ. ಪ್ರತಿಯೊಂದು ಹೊಸ ದಿನ ಹೊಸ ಅವಕಾಶವನ್ನು ತರುತ್ತದೆ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ರೀತಿಯ ಇಂಟ್ರೆಸ್ಟಿಂಗ್ ಸ್ಟೋರಿಗಳು ಎವ್ರಿ ವೀಕ್ ಅಪ್ಲೋಡ್ ಆಗುತ್ತವೆ. ಧನ್ಯವಾದಗಳು.